ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಕ್ಯಾರೆಟ್ದ ಮೆಂತೆ ಪಲ್ಯ ಹಾಕಿ ಒಂದು ಸೊಪ್ಪಿಂದ ಇದು ಪಲ್ಯ ಮಾಡಾಕ್ತೀನಿ. ಕ್ಯಾರೆಟ್ ಪಲ್ಯ ಅದನ್ನು ಭಾಳ ಸೂಪರ್ ಆಗಿರ್ತೈತೆ. ಅದು ಆ ಕ್ಯಾರೆಟ್ ಒಳಗೂ ಅಷ್ಟೇ ಚಲೋ ಕಂಟೆಂಟ್ ಇರ್ತಾವೆ, ಕ್ಯಾಲ್ಸಿಯಮ್ ಅದು ಎಲ್ಲ ಇರ್ತೈತಿ. ಮೆಂತೆ ಪಲ್ಯ ಒಳಗೂ ಮೆಂತೆ ಪಲ್ಯ ಸೊಪ್ಪನ್ನು ಹೆಲ್ತಿಗೆ ಚಲೋ. ಅದಕ್ಕೆ ನಾನು ಗಜ್ರಿನ ಹಾಕಿ ಮೆಂತೆ ಪಲ್ಯ ಸೊಪ್ಪನ್ನು ಅದಕ್ಕೆ ಹಾಕಿ ಮಾಡಾಕತ್ತೇನೆ ಪಲ್ಯ. ಅದಕ್ಕೆ ಬೆಳ್ಳುಳ್ಳಿ ತೊಗೊಂಡೈತಿ, ಮೆಂತೆ ಪಲ್ಯ, ಗಜ್ರಿ ಮತ್ತು ಮಸಾಲೆ ಖಾರ ತೊಗೊಂಡೈತಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಗಜ್ರಿ ತೊಗೊಂಡೈತ್ರಿ. ಇದು ಮೆಂತೆ ಪಲ್ಯ ಗಜ್ರಿ ಏನು ಮಾಡ್ಬೇಕಂದ್ರೆ ಇದೆಲ್ಲ ತೊಳೆದು ಕಟ್ ಮಾಡ್ಕೊಳಕತ್ತಾನೆ. ಇದನ್ನೆಲ್ಲ ಚೆಂದಾಗ ಇದು ಸ್ಕ್ರೇಪರ್ ತೊಗೊಂಡು ಇದನ್ನು ಮಾಡಿ ಅದನ್ನೆಲ್ಲ ತೊಗೋಬೇಕು ಮೊದಲ. ಆಮೇಲೆ ಇದ್ರೆ ಅವನ್ನ ಚೆಂದಂಗೆ ಕಟ್ ಮಾಡ್ಕೋಬೇಕಾಗ್ತೈತಿ. ಎಲ್ಲ ತೊಳೆದು ಎಲ್ಲ ಮಾಡಿ ಕಟ್ ಮಾಡ್ಕೊತಾನೆ. ಈಗ ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೊಂಡು ಅದಕ್ಕೆ ಹಾಕಬೇಕಾಗ್ತೈತಿ. ಅದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಚಲೋ ಕಾಣ್ತೈತೆ, ಅದು ಟೇಸ್ಟಿಯಾಗಿರ್ತೈತಿ. ಅದಕ್ಕೆ ಈ ಪಲ್ಯ ಮಾಡಿ ನೋಡಿ, ಭಾರಿ ಬೆಸ್ಟ್ ಆಗಿರ್ತೈತಿ. ಮಾಡಿ ನೋಡಿರಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ. ಈ ಥರ ಎಲ್ಲ ತೊಳೆದು ನಾನು ಹಿಂಗೆ ಗಜ್ರಿಯನ್ನು ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೋಬೇಕಾಗತ್ತೆ. ಅದನ್ನ ಇವು ಸ್ವಲ್ಪ ಬಿರ್ಸಿರ್ತಾವೆ, ನೋಡಿ ಕಟ್ ಮಾಡಿರಿ. ಕೈ ಕಟ್ಟಾಗ್ತಿರ್ತೈತಿ ನೋಡಿರಿ. ಈ ಥರ ಎಲ್ಲ ಕಟ್ ಮಾಡ್ಕೊಳಕ್ತಾನೆ ಸಣ್ಣಂಗೆ. ಅದು ಸ್ಕ್ರೇಪರ್ ತೊಗೊಂಡು ಮ್ಯಾಲಿಂದೆಲ್ಲ ಕಿತ್ತುಕೋಬೇಕು. ಆಮೇಲೆ ಈ ಥರ ಕಟ್ ಮಾಡಬೇಕು. ಇದು ಒಂಚೂರು ಸಣ್ಣ ಆದ್ರೆ ಇನ್ನೊಂದು ಸ್ವಲ್ಪ ಮೀಡಿಯಮ್ ಆಗಿರಲಿ, ಅಂದ್ರೆ ಟೇಸ್ಟ್ ಬರ್ತೈತಿ. ಈ ಥರ ಕಟ್ ಮಾಡ್ಕೊಳಕ್ತಾನೆ. ಗಜ್ರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಅದು ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಈಗ ಗಜ್ರಿ ಅಂತೂ ಈಗ ಸೀಸನ್ ಐತಿ, ಮಸ್ತ್ ಸಿಗ್ತಾವೆ ನೋಡಿರಿ. ಈಗ ಗಜ್ರಿ ಎಲ್ಲ ಕಟ್ಟಾಗಿ ಇಟ್ಕೊಂಡನಿ. ಆಮೇಲೆ ಇದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದನ್ನು ಎಣ್ಣೆ ಕಾಯ್ದಿಂದ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕ್ರಿ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿಂದ ಬೆಳ್ಳುಳ್ಳಿ ಹಾಕ್ಕೋಬೇಕು. ಆಮೇಲೆ ಇದ್ರೆ ಅದಕ್ಕೆ ಗಜ್ರಿ ಹಾಕೊಂಡ್ಬಿಡ್ಬೇಕು. ಗಜ್ರಿ ನೋಡಿರಿ ಸಣ್ಣಗೆ ಹೊಳಿತಿ. ಮತ್ತು ಈಗ ಸೀಸನ್ ಇರೋದ್ರಿಂದ ಒಂದು ಒಳ್ಳೆಯ ಗಜ್ರಿ ಸಿಗ್ತಿರ್ತಾವೆ. ಇದು ಕಣ್ಣಿನ ಆರೋಗ್ಯಕ್ಕೆ ಭಾಳ ಚಲೋ ಐತ್ರಿ ಗಜ್ರಿ. ಅದಕ್ಕೆ ಮೆಂತ್ಯ ಸೊಪ್ಪಿನಂತೂ ಎಲ್ಲರಿಗೂ ಗೊತ್ತಿದ್ದಂಗೆ ಆರೋಗ್ಯಕ್ಕೆ ಭಾಳ ಚಲೋ ಅದು. ಅದಕ್ಕೆ ಎರಡು ಸೇರಿಸಿ ನಾನು ಸೊಪ್ಪು ಮಾಡಿದರೆ ಇದು ಭಾಳ ಟೇಸ್ಟ್ ಆಗಿರ್ತೈತಿ. ಚಪಾತಿ ಜೊತೆನೂ ತಿನ್ಬೋದು, ರೊಟ್ಟಿ ಜೊತೆ, ಅನ್ನದೊಳಗೆ ಹಾಕಿ ಕಲಿಸಿ ತಿಂದ್ರಂತೂ ಭಾರಿ ಸೂಪರ್ ಆಗಿರ್ತೈತಿ. ಈಗ 5 ನಿಮಿಷ ಇದನ್ನು ಗಜ್ರಿ ಹಾಕಿ ಅದ್ರೊಳಗೆ ಹಾಕಿ ಮುಚ್ಚಿಡ್ತೀನಿ. ಅದು ಯಾಕಂದ್ರೆ ಉಮ್ಗೊಳ್ತಾವೆ ಗಜ್ರಿ, ಚೆಂದ ಆಗ್ತಾವೆ. ಈಗ ನೋಡಿರಿ ಗಜ್ರಿ ಎಲ್ಲ ಹುರಿದಂಗೆ ಆಗಿರ್ತಾವೆ ಮತ್ತು ಮೆತ್ತಗಾಗಿರ್ತಾವೆ ಗಜ್ರಿ. ಈ ಥರ ಎಲ್ಲ ಮಾಡ್ಕೊಂಡು ಅದೆಲ್ಲ ಗಜ್ರಿ ಎಲ್ಲ ಹಿಂಗೆ ಮಾಡ್ಕೊಂಡು ಆಮೇಲೆ ಅದಕ್ಕೆ ನೋಡಿರಿ ಈಗ ಎಲ್ಲ ಗಜ್ರಿ ಈ ಥರ ಹುರ್ಕೋಬೇಕು. ಅವನು ಚೆಂದಂಗೆ ಹುರ್ಕೊಂಡಿಂದ ಅದು ಉಮ್ಗೊಂಡಿಂದ ನೋಡಿ. ಈಗ ಉಮ್ಗೊಂಡೈತೆ ನೋಡಿರಿ, ತೋರಿಸ್ನು ಈ ಥರ ಆಗೈತದು. ಇದಕ್ಕೆ ನಾವು ಮೆಂತ್ಯ ಸೊಪ್ಪನ್ನು ಹಾಕಬೇಕಾಗ್ತದೆ. ಈಗ ಇದನ್ನು ನೋಡಿರಿ, ಈಗೆಲ್ಲ ನೀರು ಹಾಕಿ ಕುದಿಸಿದ್ದೈತಲ್ರಿ, ಇದು ಈ ಥರ ಆಗೈತಿ. ಮೆಂತ್ಯ ಸೊಪ್ಪು ಹಾಕೋಬೇಕು. ಇದಕ್ಕೆ ಮೆಂತ್ಯ ಸೊಪ್ಪನ್ನು ಚೆಂದಂಗೆ ತೊಳೆದು ಕಟ್ ಮಾಡಿ ಹಾಕಾಕತ್ತಾನೆ. ಈಗ ಮೆಂತ್ಯ ಸೊಪ್ಪನ್ನು ಈಗ ಗಜ್ರಿಗೆ ಏನು ಹಾಕಿದೆವು, ಮೆಂತ್ಯ ಸೊಪ್ಪನ್ನು ಹಾಕಿ ಒಂಚೂರು ಆಯಿಲ್ ಹಾಕಬೇಕು. ಮೆಂತ್ಯ ಸೊಪ್ಪು ಹಾಕಿಂದ ಮೊದಲ ಬೆಳ್ಳುಳ್ಳಿಗೆ ಹಾಕಿರ್ತೈತಿ. ಈಗ ಆಯಿಲ್ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಬಿಡ್ಬೇಕು. ಈಗ ನೋಡ್ರಿ ನೀರು ಹಾಕಿಂದ ತೆಗೆದು ಮತ್ತೊಂದು 5 ನಿಮಿಷ ಬಿಟ್ಟು ಒಂಚೂರು ಉಪ್ಪು ಖಾರ ಹಾಕ್ಕೊಳಕತ್ತಾನೆ. ಅದಕ್ಕೆ ಮಸಾಲೆ ಖಾರ, ಒಂಚೂರು ಉಪ್ಪು ನೋಡಿರಿ. ಇನ್ನೊಂದು ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕೋರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ, ಮತ್ತು ಮುಚ್ಚಿಡ್ರಿ. ಚೆನ್ನಾಗಿ ಕುದಿಸ್ಬೇಕು ಅದನ್ನ. ಜವಾರಿ ಮೆಂತ್ಯ ಪಲ್ಯ ಇರೋದ್ರಿಂದ ಟೇಸ್ಟ್ ಬರ್ತೈತಿ. ಇದು ಮಾತ್ರ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ನಮಗೆ ಪ್ರೋತ್ಸಾಹ ಕೊಡಿರಿ. ನಿಮ್ಮ ಪ್ರೋತ್ಸಾಹ ಇರೋದ್ರಿಂದ ನಾವೆಲ್ಲ ಮುಂದೆ ಹೋಗೋಕ್ಕಾಗುತ್ತೆ. ಈಗ ನೋಡಿರಿ ಮೆಂತ್ಯ ಪಲ್ಯ ಹಾಕಿ ಗಜ್ರಿ ಹಾಕಿ ಇನ್ನೊಂದು ಸ್ವಲ್ಪ ಕುದಿಯಾಕೆ ಬಿಡಾಕತ್ತಾನೆ ನಾನು. ಖಾರ ಉಪ್ಪನ್ನು ಹಾಕೈತಿ, ಎಲ್ಲನೂ ಹಾಕೈತಿ. ಇದಕ್ಕೆ ಇದು ಕುದಿ ತನಕನೂ ನೋಡ್ರಿ ನೀರು ಹೋಗ್ಬೇಕಿದು. ನೋಡಿ ಈ ಥರ ಆಗಿರ್ತೈತೆ ನೋಡಿರಿ. ಅದೆಲ್ಲ ಕಟ್ ಆಗ್ತದೆ ನೋಡಿರಿ. ಈಗ ಕುದ್ದೈತಿ, ಈಗ ಕಟ್ ಆಗ್ತದೆ ನೋಡೋದು. ಈಗ ಕುದ್ದೈತೆ. ಅದಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ರೈಸ್ ಜೊತೆ ತಿಂದು ನೋಡಿರಿ, ಕಮೆಂಟ್ ಮಾಡಿರಿ ನಮಗೆ. ನೋಡಿ ಬೆಸ್ಟ್ ಆಗಿರ್ತೈತಿ ಪಲ್ಯ. ಸೀಸನ್ದಾಗ ಚಂದ ಇದನ್ನ ಇರ್ತಾವಲ್ರಿ ಗಜ್ರಿ, ಅದಕ್ಕೆ ಬೆಸ್ಟ್ ಆಗಿರ್ತೈತಿ ನೋಡಿರಿ.
ಈ ಥರ ಪಲ್ಯವನ್ನು ಮಸ್ತಾಗಿರ್ತೈತೆ ಇದು. ತಿನ್ನೋಕ್ಕೂ ಅಷ್ಟೇ ಸೂಪರಾಗಿರ್ತೈತೆ ಇದು, ನೋಡೋಕ್ಕೂ ಹಂಗಾಗಿರ್ತೈತೆ.